ನಮಸ್ತೆ ಸ್ನೇಹಿತರೆ, ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಏಕೆಂದರೆ ನೀವು ನೀಡುವ ಈ ಲೈಕ್ ಈ ಮಾಹಿತಿಯನ್ನು ಹೆಚ್ಚು ಜನರಿಗೆ ತಲುಪುವಂತೆ ಮಾಡುತ್ತದೆ. ಇವತ್ತಿನ ಈ ವಿಡಿಯೋದಲ್ಲಿ ರಸ್ತೆ ಬದಿಯ ಮರಗಳಿಗೆ ಏಕೆ ಬಿಳಿ ಬಣ್ಣವನ್ನು ಬಳೆಯಲಾಗಿರುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ರಸ್ತೆ ಬದಿಯಲ್ಲಿರೋ ಮರಗಳಿಗೆ ಬಿಳಿ ಬಣ್ಣ ಬಳೆಯಲು ಕಾರಣವೇನು? ಆದರೆ ಏಕೆ ಈ ರೀತಿ ಬಣ್ಣ ಹಾಕಲಾಗುತ್ತದೆ ಎಂಬುದಕ್ಕೆ 3 ಕಾರಣಗಳಿವೆ. ಆದರೆ ಈ ವಿಷಯ 90% ಜನರಿಗೆ ಗೊತ್ತಿರುವುದಿಲ್ಲ. ಸಾಮಾನ್ಯವಾಗಿ ನಾವು ದೂರದ ಪ್ರಯಾಣ ಮಾಡುವ ವೇಳೆ ರಸ್ತೆ ಬದಿಯಲ್ಲಿ ಈ ಅಂಶಗಳನ್ನು ನೋಡಿರುತ್ತೇವೆ. ರಸ್ತೆಯ ಇಕ್ಕೆಲ ಮರಗಳಿಗೆ ಬಿಳಿ ಬಣ್ಣ ಬಳಿದಿರೋದು ನಮ್ಮ ಗಮನಕ್ಕೆ ಬರುತ್ತದೆ. ರಸ್ತೆಯ ಇಕ್ಕೆಲೆಗಳು ಅಂದರೆ ಮರದ ಬುಡಭಾಗದಿಂದ ಸ್ವಲ್ಪ ಮೇಲ್ಭಾಗದವರೆಗೆ ಬಿಳಿಯ ಬಣ್ಣ ಬಳೆಯಲಾಗಿರುತ್ತದೆ. ಕೆಲವು ಕಡೆ ಬಿಳಿ ಮತ್ತು ಕೆಂಪು ಬಣ್ಣವನ್ನು ಸಹ ಬಳೆಯಲಾಗಿರುತ್ತದೆ. ಆದರೆ ಏಕೆ ಹೀಗೆ ಮರಗಳಿಗೆ ಬಣ್ಣ ಬಳೆಯಲಾಗುತ್ತದೆ ಎಂದು ನಾವು ಯೋಚಿಸುವುದಿಲ್ಲ. ಈ ರೀತಿ ಬಣ್ಣ ಬಳಿಯಲು ಒಂದು ವೈಜ್ಞಾನಿಕ ಕಾರಣವಿದೆ. ಆದರೆ ಈ ವಿಷಯ ಬಹುತೇಕರಿಗೆ ಗೊತ್ತಿರುವುದಿಲ್ಲ. ಮರಗಳ ರಕ್ಷಣೆಗಾಗಿ ಈ ರೀತಿ ಬಣ್ಣ ಬಳೆಯಲಾಗುತ್ತದೆ. ಹಾಗಂತ ಬಿಳಿ ಬಣ್ಣವನ್ನು ಬಳೆಯುವುದಿಲ್ಲ. ಬದಲಾಗಿ ಮರಗಳಿಗೆ ಸೀಮೆ ಸುಣ್ಣವನ್ನು ಹಚ್ಚಲಾಗುತ್ತದೆ. ಈ ರೀತಿ ಮರಗಳಿಗೆ ಸುಣ್ಣ ಹಚ್ಚಿದಾಗ ಅದು ತೊಗಟೆಯನ್ನು ಬಿರುಕು ಬಿಡದಂತೆ ರಕ್ಷಿಸುತ್ತದೆ. ಈ ಮೂಲಕ ಮರವನ್ನು ಬಲಪಡಿಸುವ ಕೆಲಸವನ್ನು ಸೀಮೆ ಸುಣ್ಣ ಮಾಡುತ್ತದೆ ಎಂದು ತಜ್ಞರು ಹೇಳುತ್ತಾರೆ. ಸೀಮೆ ಸುಣ್ಣವನ್ನು ಮರದ ಬುಡಭಾಗದಲ್ಲಿ ಹಚ್ಚಲಾಗುತ್ತದೆ. ಈ ಬಿಳಿ ಬಣ್ಣವು ಕೀಟಗಳ ದಾಳಿ ಮತ್ತು ಗೆದ್ದಲ ಗೂಡು ಕಟ್ಟುವಿಕೆಯಿಂದ ರಕ್ಷಿಸುತ್ತದೆ. ಇದರಿಂದ ಮರಗಳ ಜೀವಿತಾವಧಿ ಹೆಚ್ಚುತ್ತದೆ ಎಂದು ಹೇಳಲಾಗುತ್ತದೆ. ಕಾರ್ನೆಲ್ ವಿಶ್ವವಿದ್ಯಾನಿಲಯದ ಸಂಶೋಧಕರ ಪ್ರಕಾರ ಮರಗಳಿಗೆ ಸೀಮೆ ಸುಣ್ಣ ಬಳೆಯುವುದರಿಂದ ನೇರ ಸೂರ್ಯನ ಬೆಳಕಿನಿಂದ ಹಾನಿಗೊಳಗಾಗುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ. ಬಿಳಿ ಬಣ್ಣವು ಕಾಂಡವನ್ನು ರಕ್ಷಣೆ ಮಾಡುವ ಕೆಲಸ ಮಾಡುತ್ತದೆ. ಇದರ ಜೊತೆಯಲ್ಲಿ ಬೀದಿ ದೀಪಗಳಿಲ್ಲದೆ ರಸ್ತೆಯಲ್ಲಿ ಮರಗಳು ಗೋಚರವಾಗಲಿ ಎಂಬ ಉದ್ದೇಶದಿಂದಲೂ ಸುಣ್ಣ ಹಚ್ಚಲಾಗುತ್ತದೆ. ರಾತ್ರಿ ಪ್ರಯಾಣದ ವೇಳೆ ವಾಹನಗಳ ದೀಪದ ಬೆಳಕಿಗೆ ಬೇಗನೆ ಬಿಳಿ ಬಣ್ಣ ಕಾಣಿಸುತ್ತದೆ. ಆದ್ದರಿಂದ ಅಪಘಾತಗಳ ನಿಯಂತ್ರಣವನ್ನು ತಪ್ಪಿಸಬಹುದಾದ ಕಾರಣ ವಿಶೇಷವಾಗಿ ತಿರುವು ರಸ್ತೆಗಳಲ್ಲಿ ಮರಗಳಿಗೆ ಬಿಳಿ ಬಣ್ಣ ಹಚ್ಚಲಾಗುತ್ತದೆ. ಈ 2 ಉದ್ದೇಶಗಳ ಜೊತೆಗಳಲ್ಲಿ ಇನ್ನೊಂದು ಪ್ರಮುಖ ಕಾರಣವೂ ಇದರ ಹಿಂದಿದೆ. ರಸ್ತೆ ಬದಿಯಲ್ಲಿ ಬಿಳಿ ಬಣ್ಣ ಹಾಕಲಾಗಿರುವ ಮರಗಳು ಅರಣ್ಯ ಇಲಾಖೆ ರಕ್ಷಿಸಿದ ಸಂಪತ್ತು ಎಂಬುದನ್ನು ತಿಳಿಸುತ್ತದೆ. ಬಿಳಿ ಬಣ್ಣ ಬಳೆಯಲಾಗಿರುವ ಮರಗಳನ್ನು ಸಾರ್ವಜನಿಕರು ಕಡಿಯುವಂತಿಲ್ಲ ಎಂಬುದನ್ನು ಸೂಚಿಸುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಸೋ ಮಚ್.